ನೋಡಿ ಬೆಂಗಳೂರಿಂದ ನಾನು ಗೆದ್ದ ಮೇಲೆ ಡೈಲಿ 5 ಬಸ್ ಬರ್ತಾ ಇದೆ. 5 ಬಸ್ಸು ಸ್ಪೆಷಲ್ ಪ್ಯಾಕೇಜ್ ಹಚ್ಕೊಂಡು ನಂದಿ ಟೆಂಪಲ್ ಈಶಾ ಟರ್ನ್ ಆಗ್ತಾರೆ. ಒಬ್ರು ಏನಿಲ್ಲ ಅಂದ್ರೆ ಇದೆಲ್ಲ ಲೋಕಲ್ ವೆಂಡರ್ಸ್ ಎಷ್ಟು ಬಿಸ್ನೆಸ್ ಆಗುತ್ತೆ. ರಕ್ಷಾರಾಮಯ್ಯ ಯಾಕೆ ಬರಬೇಕು ಅಂದ್ರೆ ರಕ್ಷಾರಾಮಗೆ ಯಾವುದೇ ಭಯ ಇಲ್ಲ. ತೀರ್ಮಾನಗಳು ತಗೋಬೇಕಾ ಮುಲಾಜಿದ್ದೆ ತಗೋಬೇಕು. ಮತ್ತೆ ನೀವು ನಮ್ಮಂತವ್ರು ಸಪೋರ್ಟ್ ಮಾಡಿದಾಗ ಈಗ ನಮ್ಮ ಪಾರ್ಟಿ MP ಇತ್ತು, ನಾನಿದ್ರೆ ಏನು ಕೆಲಸಗಳು ಬೇಕಾದ್ರೂ ನಿಮ್ಮ ಸಮುದಾಯದ ಜೊತೆ ನಾವು ಇರ್ತೀವಿ. ನಿಮ್ಮ ಕಷ್ಟ 10 ತಿಂಗಳಲ್ಲಿ ವಿಚಾರಿಸಿ 80% ಕೇಸಸ್ ರಾಜಿ ಮಾಡಿ ಕಳಿಸಿದ್ದೀನಿ. ಎಷ್ಟೊತ್ತು ನಾನು ಫೋನ್ ಮಾಡಿ FIR ಹಾಕೋದ್ರೆ ಹಾಕ್ತಾರೆ. ನೋ, ಯಾವುದೋ ಅರ್ಜೆನ್ಸಿ ಇರೋದು ಬಿಟ್ಟರೆ ನೆಮ್ಮದಿಯಿಂದ ಇದ್ದಾರೆ ಜನ. ದ್ವೇಷ ರಾಜಕಾರಣ ಮಾಡಿಲ್ಲ. ನಾನು BJP ಅವ್ರು ಸಿಕ್ಕಿದ್ರು, JDS ಅವ್ರು ಸಿಕ್ಕಿದ್ರು, ಅಣ್ಣ ನಮಸ್ಕಾರ ತಿಂಡಿ ಆಯ್ತಾ ಅಂತೀನಿ. ನನ್ನನ್ನು ಬೈದಿರೋರು ಕೂಡ ನಮಸ್ಕಾರ ಅಣ್ಣ ಅಂತೀನಿ. ಒಬ್ಬ ಲೀಡರ್ ಯೋಚನೆ ಮಾಡಬೇಕಾಗಿರೋದು ನನಗೆ. ಬಟ್ ನೀವು ನಮ್ಮನ್ನು ನಂಬಿ ಬರ್ತಿದ್ದೀರಾ, ನಿಮ್ಮನ್ನು ಕಾಪಾಡ್ಕೊಳ್ಳೋ ಜವಾಬ್ದಾರಿ ಎಲ್ಲೂ ಬಿಟ್ಕೊಡಲ್ಲ. ಬಟ್ ಏನಾದರೂ ಒಂದು ಬದಲಾವಣೆ ತರೋಣ. ನಾನು ನೋಡಿ, ನೀವು ಒಂದು ಎಕ್ಸಾಂಪಲ್ QR ಕೋಡ್ ಕೊಟ್ಟಿದ್ದೀನಿ ಪ್ರತಿ ಮನೆಗೂ. ಚಿಕ್ಕಬಳ್ಳಾಪುರ 4,000ಕ್ಕೂ ಹೆಚ್ಚು ಜನ ಆನ್ಲೈನಲ್ಲಿ ಅವ್ರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಅದರಲ್ಲಿ more than 2,000 ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡಿದ್ದೀನಿ. more than 2,000 ಪ್ರಾಬ್ಲಮ್ಸ್. ಗೆದ್ದ ಮೇಲೆ ಸೀರೆ ಕೊಟ್ಟೆ, ಬಟ್ಟೆ ಕೊಟ್ಟೆ, ಸ್ಕಾಲರ್ಶಿಪ್ ಕೊಟ್ಟೆ, ಆಟೋ ಡ್ರೈವರ್ ಮಕ್ಕಳಿಗೆ 5,000 ಕೊಟ್ಟೆ. ಆ 5,000 ಕೊಡೋ ಬದಲು ಒಂದು 30-40 ಸೈಟ್ ತೆಗಿಬೋದಾಗಿತ್ತಲ್ಲ. ನನ್ನ ಮಗನಿಗೆ KS ಮಾಡ್ಸೋದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಮನೆ ಹತ್ರ. ಅವ್ರ ಮನೆ ಹತ್ರ ನನ್ನ ಮಗನಿಗೆ ನನ್ನ ಮಗ KS ಮಾಡ್ತಾ ಇದ್ದಾನೆ ಅವ್ರ ಆಶೀರ್ವಾದದಿಂದ. ಅವರು 6 ಗಂಟೆಗೆ ಮಾತ್ರ ಬಂದು 20,000 ದುಡ್ಡು ಕೊಟ್ಟು ನನ್ನ ಮನೆ ಹೋಗ್ತಾ ಇದ್ದಾನೆ. ನನ್ನ ಮಗ ಚೆನ್ನಾಗಿ. ಮತ್ತೆ ಇದು ಸೂಪರ್ 16 ಇರೋದು. ಮತ್ತೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋ ಚೆನ್ನಾಗಿ ಓದೋ ಮಕ್ಕಳು, ಅದರಲ್ಲಿ 60 ಜನದಲ್ಲಿ ಒಂದು 7-8 ಜನ ಅಪ್ಪ ಅಮ್ಮ ಇಲ್ಲದೆ ಇರೋರು ಸಿಂಗಲ್ ಪೇರೆಂಟ್ಸ್ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡೋಗಿ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಕರ್ಕೊಂಬಂದು ಬಿಟ್ಟಿದ್ದೀನಿ. ಒಂದು ತಿಪ್ಪೇನಹಳ್ಳಿ ಮಗು 625 ಬರುತ್ತೆ ಅಂತ ನನಗೆ ಹೇಳಿದ್ದಾರೆ. ರಿಸಲ್ಟ್ ಇದೆ. ಇವರೆಲ್ಲ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು, ಪ್ರೈವೇಟ್ ಸ್ಕೂಲ್ ಮಕ್ಕಳಲ್ಲ. ಓನ್ ಅಕಾಮಿಡೇಷನ್ ಕೊಟ್ಟು ಎಕ್ಸ್ಪೆನ್ಸ್ ಎಲ್ಲ ಊಟ ಗೀಟ ಎಲ್ಲ ಕೊಟ್ಟು ಪ್ರತಿಯೊಂದು ಮಾಡಿರೋದು ಈಶ್ವರಣ್ಣ ಅವರು. ಅಣ್ಣ, ಈ ಪ್ರಪಂಚದಲ್ಲಿ ದೈವ ಬಲ ಇಲ್ಲದೆ ಯಾವುದೂ ನಡೆಯಲ್ಲ. ನಾನು ಅದನ್ನ ನಂಬ್ತೀನಿ. ಪ್ರದೀಪ್ ಈಶ್ವರ್ ಗೆಲುವು ದೈವ ನಿರ್ಣಯ. ಇಟ್ಸ್ ಅ ಡೆಸ್ಟಿನಿ. ನಾನು ಇವತ್ತು ನನ್ನನ್ನು ಯಾರಾದರೂ ನೀನು 20 ವರ್ಷ MLA ಅಂದರೂ ನಾನು ನಂಬಲ್ಲ. ನೆಕ್ಸ್ಟ್ ಟೈಮ್ ನೀನು ಸೋಲ್ತಿ ಅಂದರೂ ನಂಬಲ್ಲ. ಡೆಸ್ಟಿನಿ ಹ್ಯಾಸ್ ಡಿಸೈಡೆಡ್ ಎವ್ರಿಥಿಂಗ್. ಜಸ್ಟ್ ವಿ ವಿಲ್ ಪ್ಲೇ ದ ಆ್ಯಕ್ಟ್ ಅಷ್ಟೇ. ಡೆಸ್ಟಿನಿ ಇಸ್ ಎವ್ರಿಥಿಂಗ್. ಲಾಸ್ಟ್ ಇಯರ್ ಮಾರ್ಚ್ 20ರವರೆಗೂ ನಾನು ರಾಜಕಾರಣಕ್ಕೆ ಬರ್ತೀನಿ ಅಂತ ಗೊತ್ತೇ ಇಲ್ಲ. 40 ದಿನದಲ್ಲಿ ಟಿಕೆಟ್ ಬಂತು, MLA ಆಗೋದೆ. ಡೆಸ್ಟಿನಿ ಇರುತ್ತೆ. ಸೊ ಇಷ್ಟು ಜನರು ಮಕ್ಕಳ ಲೈಫಲ್ಲಿ ಬದಲಾವಣೆ ತರಬೇಕು ಅಂದರೆ ಇವತ್ತು ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳನ್ನ ನೋಡಿ. ಇವತ್ತು ವುಮೆನ್ಸ್ ಕಾಲೇಜ್ ಹತ್ರ ಹೋಗಿ, ಈ ಕಡೆ ಡಿಗ್ರಿ ಕಾಲೇಜ್ ಹತ್ರ ಹೋಗಿ 600 ಜನ ಮಕ್ಕಳಿಗೆ ಫ್ರೀ CET ನೀಟ್ ಕೋಚಿಂಗ್ ಕೊಡ್ತಾರೆ. ಬೆಳಗ್ಗೆ ತಿಂಡಿ ಊಟ ಕೊಟ್ಟು 20-30 ಲಕ್ಷ ಖರ್ಚು ಕೊಡೋದು. ಹೋಗ್ಲಿ, ನಾನು ಆಗರ್ಭ ಶ್ರೀಮಂತನ ಖರ್ಚು ಮಾಡೋಕ್ಕೆ ಇಲ್ಲ. ನನ್ನ ಹತ್ರ ದುಡ್ಡಿಲ್ಲ, ನಾನು ಕಷ್ಟದಲ್ಲಿದ್ದೀನಿ. ಬಟ್ ಆದರೆ ಒಂದು ಅವಕಾಶ ಸಿಕ್ಕಿದಾಗ ಪ್ರೂವ್ ಮಾಡಬೇಕು. ಆಡಂಬರ ನೋಡಿದ್ರ ನನ್ನ ಹಿಂದೆ ಪೊಲೀಸ್ ಜಿಪ್ ಅಂತ ಸೈರನ್ ಏನಾದ್ರು ಆಯ್ತಾ? ಹೆಂಗ್ ಬಿಲ್ಡಪ್ ಕೊಡ್ತಾರೆ ನೋಡಿದ್ರ. ಯಾರೋ ಕೇಳಿದ್ರು, ನಿನಗೆ MLAಗೆ ಹಿಂಗ ಗಾಂಭೀರ್ಯ ರಾಲೆ ಅಲ್ಲಿ ಇವ್ಡೇಮೋ 4 ಪೊಲೀಸ್ ಜೀಪ್ ಲೇಸ್ಕೊಂಡು ತಿರುಗ್ತಾರೆ. ಈಗಲೂ ಚದಲ್ಪುರ್ಗೆ ಫೋನ್ ಮಾಡಿದ್ರೆ 4 ಜೀಪ್ ಬರುತ್ತೆ. ಓ ಅಂತ ಸೈರನ್ ಹಾಕೊಂಡು ಕೊಡ್ಬೋದು. ಈಗ ಪೆಣ್ಣಂ ಬಿಡಿದೊತ್ಲೆ 8 ಗಂಟೆ ನಿದ್ರಪೋತಾರಪ್ಪ ನಮ್ಮನ್ನು ವಾಚ್ಮ್ಯಾನ್ ಬಳ್ಸ್ಕೊಂಡಿಲ್ಲ ಮಾನ್ ಭಾವ ಅಂತ. ನಾನು ಡಿಪಾರ್ಟ್ಮೆಂಟ್ಗೂ ಅಷ್ಟೇ, ಎಲ್ಲ ಅಧಿಕಾರಿಗಳಿಗೂ ಅಷ್ಟೇ. ಸರ್, ಇನ್ನೊಂದು ಕೇಳಿದ್ದೀರಾ? ತಾಲೂಕು ಆಫೀಸ್ 3 ಗಂಟೆವರೆಗೂ ತೆಗಿತಿರಲಿಲ್ಲ, 10 ಗಂಟೆಗೆ ಓಪನ್ ಮಾಡಿಸಿದ್ದೀನಿ. ನನಗೆ ಸಪೋಸ್ ಅವಶ್ಯಕತೆ ಇದ್ರೆ ಇಷ್ಟೆಲ್ಲ ಏನಕ್ಕೆ ಮಾಡ್ತಿದ್ದೆ? ತಿನೇ ಇಂತ ಅನ್ನಮೋ ಶಾರು ಬಡಾಪ್ನ ಯಾವಿಂಟ್ ತಾಕ್ಪೈನ ನಾಗಿಸ್ತಾರೆ. ನಾನು ನಮಸ್ತೆ ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಯಾವುದೋ ಮನೇಲಿ ತಿಂಡಿ ಮಾಡ್ತೀನಿ, ಎಲ್ಲೋ ಊಟ ಮಾಡ್ತೀನಿ, ಜನ ಆಶೀರ್ವದಿಸ್ತಾರೆ. ನಾನು ಯಾಕೆ ಹಿಂಗಿದ್ದೀನಿ ಅಂದರೆ, ದಯವಿಟ್ಟು ನಿಮ್ಗೆ MLA ఏం కాదు. 5 ఏండ్లో 10 ఏండ్లో 20 ఏండ్లో నేను MLA ఏంటని తలరాత బాగుంటే అదైనా ఇంకా ఒక దీని ఆపద్దు. నేను మాజీ కావాలా ఆపద్దు. నేను ఒకటే వస్తే చూస్తువా నా కొడుకు నోడు పట్టెక్కాలే, ఇవిడు చూస్తువా అహంకారం తగ్గిద్ది అనుకుంటారు లేదా? కానీ ఇవుడు ఇట్లా ఉండాలి, సింపుల్గా ఉండాలి. చూడప్ప ఆరాంగా వచ్చా నడిచిపోతాను, నా పాడకు నేను వస్తాను. మీ పిల్లోడు, నేను మీ ఇంటికి వచ్చి కష్టం అడుగుతాను. ಸರ್, ನಿಮಗೋಸ್ಕರ ಅಲ್ಲ ಪ್ರದೀಪ್ ಈಶ್ವರ್ ಬೇಕಾಗಿರೋದು, ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ನಾನು ಬೇಕಾಗಿರೋದು. ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು ಅಂದರೆ ನಾನು ಬೇಕು. ಚಿಕ್ಕಬಳ್ಳಾಪುರನ
ತುಂಬಾ ಚೇಂಜಸ್. ಈಗ ಕ್ಲೀನ್ ಸಿಟಿ ಆಗಿ ಮಾಡಬೇಕು ನೋಡಿ. ಈಗ ಫ್ಲೆಕ್ಸ್ ಇಲ್ದೇ ಎಷ್ಟು ನೀಟಾಗಿದೆ. ಮೊದಲು ಫ್ಲೆಕ್ಸ್ಗಳು ತುಂಬಿಸ್ಬಿಸಾಕೋರು, ಬರ್ತ್ಡೇ ಫ್ಲೆಕ್ಸು, ಈ ಫ್ಲೆಕ್ಸು ಗಾಡಿಗಳ ಮೇಲೆ ಬಿಡೋದು. ಮತ್ತೆ ಇನ್ನೊಂದು ಹೇಳ್ತೀನಿ, ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲಿ 200 ರೂಪಾಯಿ 300 ರೂಪಾಯಿ ತಗೊಳ್ಳೋರು ಫಂಕ್ಷನ್ ಮಾಡಕ್ಕೆ. ವಾರಕ್ಕೆ 5 ಪ್ರೋಗ್ರಾಮು. ಅಲ್ಲಿ 4000 ಜನ ಪಾಠ ಕೇಳ್ತಿದ್ರೆ ಬೆಳಗ್ಗೆ 9:30 ಸಂಜೆ 4 ಗಂಟೆವರೆಗೂ ಸೌಂಡ್ ಸಿಸ್ಟಮ್ ಹಾಕೋದು. ಪಾಪ ಟೀಚರ್ ಸಿಲೆಬಸ್ ಮುಗ್ಸಕ್ಕಾಗದೆ ವಿಂಡೋಸ್ ಹಾಕ್ತಾ ಇದ್ರು. ನಾನು ಗೆದ್ದಾಗಿಂದ ಗೌರ್ಮೆಂಟ್ ಕಾಲೇಜ್ ಪ್ರೆಮಿಸಿಸ್ ಅಲ್ಲಿ ಒಂದು ಕಾರ್ಯಕ್ರಮ ಮಾಡಕ್ ಬಿಟ್ಟಿಲ್ಲ. ಯಾರು ಮಾಡಬಾರ್ದು. ಈಗ ಮಕ್ಕಳು ನೀಟಾಗಿ ಪಾಠ ಕೇಳ್ತಾರೆ. ಮತ್ತೆ ಗೌರ್ಮೆಂಟ್ ಕಾಲೇಜ್ ಪ್ರಿಮಿಸಿಸ್ ಅಲ್ಲಿ ಔಟರ್ಸ್ ನ ಒಂದು 8-10 ಜನ ಹೋಗಿ ಚುಡಾಯಿಸಕ್ ಹೋಗಿದ್ರು. ಸ್ಟೇಷನ್ ಅಲ್ಲಿ ಕೂರಿಸಿ 4 ಹೊದ್ದು ಬುದ್ಧಿ ಕಲಿಸಿದೀವಿ. ನಾನೇನ್ ನನ್ನ ವಿಷನ್ ಏನು ಅಂತ ಸಡನ್ ಆಗಿ ಅರ್ಥ ಆಗದೆ ಇರ್ಬೋದು. ಒಬ್ಬ ವಿಷನ್ ಇರೋ ಲೀಡರ್ ಮನಸ್ಸು ಮಾಡಿದ್ರೆ ಏನಾಗ್ಬೋದು ಅನ್ನೋದಕ್ಕೆ ಇನ್ನೊಂದು 10-15 ವರ್ಷಕ್ಕೆ ನಿಮಗೆ ಸಿಗುತ್ತೆ. ಇತಿಹಾಸದಲ್ಲಿ ನಾನು ಇರ್ತೀನಿ ಎಲ್ಲ ಗೊತ್ತಿಲ್ಲ, ಚಿಕ್ಕಬಳ್ಳಾಪುರ ಅಂತೂ ಇರಬೇಕು. ಇದಿರುತ್ತೆ ಕೂಡ ನೋಡಿ. ಬಿಗ್ ಬಾಸ್ಗೆ ಹೋಗಿ ಬಂದ. ಬಿಗ್ ಬಾಸ್ ಅಲ್ಲಿ ನಾನು ನಂದಿ ಟೂರಿಸಂ ಬಗ್ಗೆ ಮಾತಾಡಿದೆ. ಬಿಗ್ ಬಾಸ್ ಅಲ್ಲಿ. ಇವತ್ತು ನೋಡಿ, ಬೆಂಗಳೂರಿಂದ ನಾನು ಗೆದ್ದ ಮೇಲೆ ಡೈಲಿ 5 ಬಸ್ ಬರ್ತಾ ಇದೆ. 5 ಬಸ್ಸು ಸ್ಪೆಷಲ್ ಪ್ಯಾಕೇಜು ಹಚ್ಕೊಂಡು ನಂದಿ ಟೆಂಪಲ್ಲು ಈಶಾ ಟರ್ನ್ ಆಗ್ತಾರೆ. ಒಬ್ರು ಏನಿಲ್ಲ ಅಂದ್ರೂ ಇದೆಲ್ಲ ಲೋಕಲ್ ವೆಂಡರ್ಸ್ಗೆ ಎಷ್ಟು ಬಿಸ್ನೆಸ್ ಆಗುತ್ತೆ. ಯಾಕೆ ಈ ಕೆಲಸ 10 ವರ್ಷದಲ್ಲಿ ಮಾಡಲಿಲ್ಲ ಅವರು? 5 ಬಸ್ನ ಹಾಕಿ ಟೂರಿಸಂನ ಡೆವಲಪ್ ಮಾಡಿದೀವಿ. 5 ಬಸ್ಸು ಸ್ಲೋಲಿ 10 ಬಸ್ಸು 20 ಬಸ್ಸು. ಈಗ ಏರ್ಪೋರ್ಟ್ ಇಂದ ಟ್ರಾನ್ಸಿಟ್ ಟೂರಿಸಂ ಮಾಡಿಸ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ ಪ್ಯಾಸೆಂಜರ್ ಒಂದು 5 ಅವರ್ ಗ್ಯಾಪ್ ಸಿಕ್ಕಿದ್ರೆ ನಂದಿ ಬಂದು ನೋಡ್ಕೊಂಡು ಹೊರಟೋಗ್ಬೇಕು. ಇದರಿಂದ ಇರೋ ಉದ್ದೇಶ ಏನು ಗೊತ್ತಾ? ಅವ್ರು ನಂದಿ ನೋಡುವಾಗ ಒಬ್ಬ ಪ್ಯಾಸೆಂಜರ್ 1000-2000 ಖರ್ಚು ಮಾಡ್ದ ಅನ್ಕೊಳ್ಳಿ, ಅಲ್ಲಿ ಸುತ್ತು ಇರೋರ್ಗೆ ಬಿಸ್ನೆಸ್ ಆಗುತ್ತೆ, ಕೆಲಸ ಸಿಗುತ್ತೆ. ಹಿಂಗೆ ಯೋಚನೆ ಮಾಡಬೇಕು. ಹಳಬ್ರು ಏನ್ ಮಾಡ್ತಿದ್ರು, ಇದು ಶಾಸ್ತ್ರ ಏಮೋಸ್ತಂದ್ರ ಅಂತ ಯೋಚನೆ ಮಾಡ್ತಿದ್ರು. ನಾನು ಹೇಳೋದಿಷ್ಟೇ, ನಿಮ್ಮ ಆಶೀರ್ವಾದ ನನಗಿರ್ಲಿ, ನಿಮ್ಮ ಸಹಕಾರ ನನಗಿರ್ಲಿ. 200% ಇದೆ ಸರ್. ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ.